ಚಿಕ್ಕೋಡಿ ಬ್ರೇಕಿಂಗ್. ತನ್ನ ತಂದೆಯ ಶವವನ್ನ ಪೊಲೀಸ್ ಠಾಣೆಯಲ್ಲಿ ಇಟ್ಟು ಸಾವಿಗೆ ನ್ಯಾಯ ನೀಡುವಂತೆ ಆಗ್ರಹಿಸಿ ಸಿಪಿಐ ಪ್ರತಿಭಟನೆ ನಡೆಸಿದ ಘಟನೆ ಶುಕ್ರವಾರ ರಾತ್ರಿ ರಾಯಬಾಗ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ನಡೆದಿದೆ. ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಇನ್ಸ್ಪೆಕ್ಟರ್ ಅಶೋಕ್ ಸದಲಗಿ ಎಂಬುವವರು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ತನ್ನ ತಂದೆ ಅಣ್ಣಪ್ಪ ಶವ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ಘಟನೆ ವಿವರ: ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಅಣ್ಣಪ್ಪ ಸದಲಗಿ ಎಂಬುವವರ ಮೇಲೆ ಕೆಲವರು ಹಲ್ಲೆ ನಡೆಸಿದ್ದಾರೆ. ಈ ಕುರಿತು ಹಾರುಗೇರಿ ಪೊಲೀಸ್ ಠಾಣೆಗೆ ಬಂದ ಸಂದರ್ಭದಲ್ಲಿ ಪಿಎಸ್ಐ ಮಾಳಪ್ಪ ಪೂಜಾರಿ ಹಲ್ಲೆ ನಡೆಸಿದ್ದಕ್ಕೆ ನನ್ನ ತಂದೆ ಮೃತಪಟ್ಟಿದ್ದಾನೆ ಎಂಬುದು ಮೃತ ವ್ಯಕ್ತಿ ಮಗನ ಆರೋಪ. ನನ್ನ ತಂದೆಯ ಸಾವಿಗೆ ಪಿಎಸ್ಐ ಮಾಳಪ್ಪ ಪೂಜಾರಿ ಕಾರಣ ಇದ್ದು ನಮಗೆ ನ್ಯಾಯ ನೀಡಬೇಕೆಂದು ಆಗ್ರಹಿಸಿ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ದಾರೆ. ನೀವು ಹೇಳೋದು ಒಪ್ಕೊತಾನೆ ಈ ಇಲಾಖೆ ನಾನು ಅದು ಅಣ್ಣ ಇರಬೇಕು, ಅಣ್ಣ ಸಗಣಿ ಆಗಬಾರ್ದ. ನಾವು ನೌಕರಿ ಮಾಡಿನಪ್ಪ, ಈ ಪರಿ ಮಾಡಿಲ್ಲ ಯಾವಾಗ ಸರ್. ಇದು ನ್ಯಾಯ ಇರ್ತದೆ, ಸಾವು ಇತ್ತಂದ್ರೆ ಬೇರೆ ಆಗ್ತಿದ್ರೆ ಅವರು ಹರಾಸ್ಮೆಂಟ್ ಮಾಡ್ಕೊಂಡು ಡೆತ್ ಆಗಿರೋದು ಸರ್. ಅಲ್ಲ ಇದಕ್ಕೆ ಬಂದನು ಪಿಎಸ್ಐ ಯಾಕೆ ಬರ್ತಾ ಇಲ್ಲ? ಈ ಪಿಎಸ್ಐ ಹೇಳ್ಕೊಟ್ರೆ ರಜಾ ಅದಾನಪ್ಪ. ನಾನು ನಿನ್ನ ಕೇಳ್ತೇನೆ, ನೀನು ಪೊಲೀಸ್ ಇಲಾಖೆ ಇದ್ದಾವೆ ಈ ಬಂದ ಹೇಳ, ಯಾಕಂದ್ರೆ ಅವ್ನು ಧೈರ್ಯ ಇದ್ರೆ ಬಂದ್ ಹೇಳೆ. ಹೌದ್ರಿ ನಾ ಮಾಡಿಲ್ಲ ಅಂತ ಅನ್ಲಲ್ಲ. ಯಾಕಂದ್ರೆ ಸರ್ ನಿಮ್ಮ ಮುಂದೆ ಅನ್ನಲ್ಲ, ನಾ ದಿವಸ ಮಾಡಿಲ್ಲ, ಹರಾಸ್ಮೆಂಟ್ ಮಾಡಿಲ್ಲ, ಅವ್ರಿಗೆ ಹೊಡೆದಿಲ್ಲ, ಏನೂ ಮಾಡಿಲ್ಲ ಅಂತ ಅನ್ಬೇಕಾರೆ ಉತ್ತರ ಕೊಡ್ತೀವಿ ನಾವು. ಅದಕ್ಕೆ ಅವ್ನು ಬರುದಿಲ್ಲ. ಇನ್ಸಿಡೆಂಟ್ ಆಗಿದ್ದು 11ನೇ ತಾರೀಕು ರವಿಗೆ ನಾ ಹೇಳ್ತೀನಿ ಮುಂದಿನ ಈಗ ಅವಾಗಿಂದ ಚಾಲು ಮಾಡಿದ್ವಿ ಟ್ರೀಟ್ಮೆಂಟ್ ಅಲ್ಲಿ. ಅದನ್ನ ಹೇಳ, ನೀವು ಅಲ್ಲೇ ತಂದು ಹಚ್ತೀರಿ, ನನಗೆ ಗೊತ್ತಾಗ್ತದೆ. ತುದಿಗೆ ಬಂದ ಇವತ್ತು ಹಂಗಾಗಿತ್ತು, ಆ ದಿವಸ ಹಂಗಾಯ್ತು, ಅದ್ರದ್ದು ಇದು ಹೆಂಗೆ ಆಕತ್ತೆ, ಅಲ್ಲಿಗೆ ಬಂದು ಹಚ್ತೀನಿ. ಯಾಕಂದ್ರೆ ನಾನು ಇಲಾಖೆದಾಗ ಇದು ನೋಡೇನೆ, ಅಲ್ಲಿಗೆ ಬರ್ತೈತೆ ಹಾಡ. ಈಗ DSP ಸರ್ SP ಯಾರು ಬರ್ತಾರೋ ಬರ್ತಾರಂದ್ರೆ ಇನ್ನೊಂದಿಟ್ಟು 10 ನಿಮಿಷ ವೇಟ್ ಮಾಡ್ತಾನೆ. ಬರಂಗಿಲ್ಲ ಅಂದ್ರೆ ನಾ ಬಾಡಿ ತೊಗೊಂಡು ಸಾಹೇಬ್ರ ಮನೆಗೆ ಹೋಗ್ತಾನೆ. ನೋಡೇನ ಬೆಳಗಾವಿನ ಹೊಸದಲ್ಲ, SP ಸರ್ ಹೊಸದ್ರಲ್ಲ, ಅಲ್ಲಿ ನ್ಯಾಯ ಕೇಳ್ತಾರೆ ಅಷ್ಟೇ. ಅದಕ್ಕೋಸ್ಕರ ನಂದು ಅವ್ರಾಗ ಬಂದರು ಸರಿ, ಬೇಡ ಬೇಡ್ತಾರೆ, ಬೇಡ ಇನ್ನೇನು ಮುಚ್ಚಿ ಮಾತಾಡೋದೇನು ತೋಣ ಮರ್ಯಾದೆ ಕ್ಯಾರ್ ಮಾಡ್ತಾರೆ. ಅನ್ಯಾಯ ಆದವ್ರು ಮಾಡ್ತಾರೆ, ಅನ್ಯಾಯ ಆದವ್ರು ಮಾಡ್ತಾರೆ. 112 ಫೋನ್ ಮಾಡಿದವ್ರು ನಾವು, ಕಂಪ್ಲೇಂಟ್ ಲಾಜ್ ಮಾಡಿದವ್ರು ನಾವು. ಮತ್ತೆ ತಂದ ನನ್ನ ತಂದ್ರೆ ಹೇಳಕ್ಕೆ ವೈದ್ಯರ ಬೋಸ್ರಿ ಮಕ್ಕಳ ನಮ್ಮ ಅಪ್ಪನ ಏನಂತಾರೆ, ಇವು ವಯಸ್ಸು 78 ವಯಸ್ಸು. ಮುಂದೆ ಕ್ರಮ ತಗೊಂಡಂತ ದಯಮಾಡಿ ಕೊಡ್ತನು ತಗೋರಿ, ಅದಾದ ಮೂಡೋಣ. ಸರ್ ಅವರು ಅಲ್ಲ ಸಮಸ್ಯೆ ಏನಾಗಿದೆ? ಇದು ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್. ಸರಿ ಸರಿ ರಾತ್ರಿ ಸ್ಟೇಟ್ಮೆಂಟ್ ಕೊಡ್ಲಿ ಇಲ್ಲ ಎಫ್ಐಆರ್ ಹಾಕಿ ಕೊಡ್ರಿ, ನಾ ಏನು ಕೇಳ್ತೀನಪ್ಪ, ಬೇರೆ ಏನೋ ನಾನು ರೊಕ್ಕ ರೂಪಾಯಿ ಕೇಳ್ತೇನೆ, ಮತ್ತೇನು ಆಸ್ತಿ ಕೇಳ್ತೇನೋ, ನನಗೆ ಎಫ್ಐಆರ್ ಹಾಕಿ ಕೊಡ್ರಿ. ಕಂಪ್ಲೇಂಟ್ ಕೊಡೋದು ಬರ್ಕೊಡ್ತಂತ ಪೇಪರ್ ಕೊಡ್ತೀನಿ. ಹಾರುಗೇರಿ ಸ್ಟೇಷನ್ ಅವ್ರು ಯಾವ ಒಬ್ಬ ಕೇಳೋದಿಲ್ಲ. ನೀವು ನಡೆದದ್ದ ದಾರಿ ಆಗೈತಿ, ಮಾಡಿದ್ದ ನ್ಯಾಯ ಆಗೈತಿ. ಎಫ್ಐಆರ್ ಹಾಕಂಗಿಲ್ಲ, ಅವನ್ನೆಲ್ಲ ಉಪ್ಪು ತಿಂದಿರ್ತಾರೆ.
ಸರ್ ನೀವು ಸ್ವಲ್ಪ ಸರ್ ಸರ್ ದಯವಿಟ್ಟು ನಮ್ಗೆ ಅದು ಅನ್ಯಾಯ ಮತ್ತು ದೌರ್ಜನ್ಯವನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ತನಿಖೆ ಇದ್ದೀನಿ ಮಾಡಿ ದಯವಿಟ್ಟು. ತನಿಖೆ ಮಾಡಿ ದಯಮಾಡಿ ಬಾಡಿ ಇಲ್ಲ ಅವ್ರು ಸಾಹೇಬ್ರು ಬರ್ತಾರೆ ಎಸ್ ಪಿ ಸರ್ ಯಾರು ಬರ್ತಾರೆ ಹೇಳಪ್ಪ. ನಾವು ಅದ್ರ ಮುಂದೆ ನಾವು ಇದನ್ನ ಮಾಡ್ತೀವಿ ಅಲ್ಲ ಬರ್ತಾರೆ ಇಲ್ಲ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತ ಹೇಳ. ಅಲ್ಲ ಬರತ್ತಾರ ಎಲ್ಲಿ ಅದರ ಬರಾಕ್ತಾರ ಅಂದ್ರೆ ಲೊಕೇಶನ್ ತಿಳ್ಕೊರಿ ಹೇಳ್ರಿ ನಮ್ಗೆ ಲೊಕೇಶನ್ ತಿಳ್ಕೊಂಡು ಇಲ್ಲಿ ಬರಾಕ್ತಾರ ಅಂದ್ರೆ ಒಂದು 10 ನಿಮಿಷ ವೇಟ್ ಮಾಡ್ತೀವಿ. ಸುಮ್ಮನೆ ಬರಾಕ್ತಾರ ಅನ್ನೋದು ಅವರು ಹಾಕಿ ಉತ್ತರ ಕೊಡೋದು ನೀವು ಹಾಕಿ ಉತ್ತರ ಕೊಡೋದು ಬೇಡ. ಮೂರು ಯಾವುದು ಇದೇ ಊರ್ರಿ ಇವ್ರು ನಮ್ಮ ಫಾದರ್ ಇವ್ರು ನಮ್ಮ ಬ್ರದರ್ ರೀ. ಬ್ರದರ್ ಹೇಳ್ರಿ ಏನು ಸಮಸ್ಯೆ ಅಂದ್ರೆ ಕರೆಸಿ ಕುಣಿಸಿದಾಗ ಹೇಳ್ರಿ ನಾವ್ರಿ ನಿಮ್ಮನ್ನ ಅಪ್ಪರ್ನ ತಂದು ಕುಣಿಸಿದ್ರು ಕುಣಿಸಿದ್ರಿ ಹಾಂ ಇವರು ಸರ್ ನಮ್ಮ ಮಾತಷ್ಟು ಕೇಳ್ರಿ, ಬರೀ ಅವ್ರ ಮಾತ ಕೇಳ್ಬೇಡ್ರಿ. ನಮ್ಮ ಮಾತು ಕೇಳ ಅಂತದಕ್ರಿ ಏನಿ ಸುಮ್ಕೊಂಡ್ರು ನಿನಗೇನು ಗೊತ್ತೈತಿ ಹೆಚ್ಚು ಮಾತಾಡ್ರಿ ಕಂಪ್ಲೇಂಟ್ ಮಾಡಿ ಒಳಗೆ ಹಾಕ್ತಾನಂತಾರ ಸರ್. ನಾನು ಬಾಯಿ ಮುಚ್ಕೋತಾರ ಅವ್ರ. ಆ ಪಾರ್ಟಿ ಜೋರ್ ಐತೇನ್ರಿ ನೀ ಬೆಂಗಳೂರು ಹೊಲ ಕೊಟ್ಟಿದ್ದ ಪಾರ್ಟಿ ಜೋರ್ ಐತೇನ್ರಿ ಹೊಲದ್ದು ಬಂದಿದ್ದಲ್ಲ ಅವ್ರು ಬಾಬು ಕೋಳಿ ತಗೋದಂದ್ರೆ ಪ್ರತಾಪ್ ಹರೋಲಿ ಅಂತದಾನ ಅವರೆಲ್ಲ ಏಜೆಂಟ್ ಏನದಾರ ಅವರೆಲ್ಲ ಏಜೆಂಟ್ ಅವರೆಲ್ಲ ಅವ್ರ ಜಮೀನು ಜಮೀನಿಲ್ಲ ಏನು ಇಲ್ಲ ಸಂಬಂಧ ಅವ್ರೇನ್ ಜಮೀನ್ ಇದ್ದದ ಸದಾ ಮನಿ ಖಾಲಿ ಮಾಡಿಸವ್ರ ಹಾಂ ಹಾಂ ಗುಂಡಾಗರ್ದಿದಿಂದ ಸೌದಿ ಅವ್ರ ಜಮೀನ್ ಅದ ಅದನ್ನ ನಾವ 20 ವರ್ಷ ನೀವು ಕಾಸ್ಟ್ದಿಂದ ಯಾವ್ದ್ರಿ ನಿಮ್ಮ ಕಾಸ್ಟ್ ನಾವು ಜೈನ್ರ ಜೈನ್ರ ಓಹೋ ಇನ್ನೊಂದು ಹೇಳ್ತೀನಿ ಇದು ಈಗ ಹೇಳ್ಬಿಡ್ತೀನಿ ನಿಮ್ಗೆ ಏನಾಗಿತ್ತು ಅಂದ್ರೆ ಒಂದು SC/ST ಒಂದು ಏನೈತಲ್ಲ ಒಂದು ಇದನ್ನೈತಿ ಏನ ಅಟ್ರಾಸಿಟಿ ಈಗ ಎಲ್ಲರಿಗೂ ಅಟ್ರಾಸಿಟಿ ಏನು ಬಗರಿಗೆ ನಮ್ಮ ಫಾದರ್ ತಗೊಂಡ್ರಿ ಹೋಗತ್ಲಾಗ ಅಡ್ಮಿಟ್ ಅದನ್ರಿ 20 ದಿನ ಆತ್ರ ಅಲ್ಲಿ ಅದನ್ರಿ. ಹಾಂ ನಾ ಇವ್ರನ್ನೇನೋ ಬಂದ ಇವ್ರನ್ನ ಜಾತಿ ನಿಂದನೆ ಮಾಡಿ ಅಂತೇಳಿ ನನ್ನ ಮೇಲೆ ಇವ್ರ ಕಂಪ್ಲೇಂಟ್ ಇದನ್ನ ಬರ್ಸ್ಕೊಂಡ್ರು. ಫೆಬ್ರವರಿ 2ನೇ ತಾರೀಕು ತಗೊಂಡ್ರ ನೀವು ಕೊಟ್ಟಿದ್ದು ತೊಗೊಳ್ಳಿಲ್ಲ ಅವ್ರು ಕೊಟ್ಟಿದ್ದು ತೊಗೊಂಡ್ರು ವೆರಿ ಗುಡ್ ಅಂದರೆ ಪಕ್ಕ ಪ್ಲಾನಿಂಗ್ ಇದು ಅನ್ಯಾಯ ಇಲ್ರಿ ಸರ್. ವೆರಿ ಗುಡ್ ನಾವು ಕೊಟ್ಟದಿಲ್ಲ ಅದ್ ನೀವು ಕಾಕಿಗೆ ಅದರದೇ ಆದ ಒಂದು ಗಣತೆ 15 ದಿನ ಗೌರವ ಇರ್ತದೆ. ಆತದನ್ರಿ. ಇವ್ರು ಇಲ್ಲಿ ಬಂದು ಇವ್ರ ಜೋಡಿ ಮಾತಾಡ್ಲೇರಿ ಯಾವಾಗ್ರಿ. ಇದು ನಮ್ಮದು ಘಟನೆ 10/12 10/1 ಜನವರಿ 10ನೇ ತಾರೀಕು ನಮ್ಮ ಘಟನೆ ಐತಿ. ಫೆಬ್ರವರಿ 2ನೇ ತಾರೀಕು ಮತ್ತೆ ನೀವು ಬಂದ ಜಾತಿ ನಿಂದನೆ ಮಾಡಿದ ಮತ್ತೆ ಆ ಕಂಪ್ಲೇಂಟ್ ತಗೋತಾರ ತಗೊಂಡ್ ಸಿಕ್ಕಾವತ್ತಿ ಕೊಟ್ಟಾರ. ವೆರಿ ಗುಡ್ FIR ಆಗ್ಯದ ನಾವು ದವಾಖಾನೆ ತಗೊಂಡ್ ಹೋದಾರ ಅವ್ರೇ ಹಾಂ ನಾನು ದೇವದುರ್ಗ ದೇವದುರ್ಗ ಪೊಲೀಸ್ ಸ್ಟಿಲ್ ಯು ಆರ್ ಇನ್ ವರ್ಕಿಂಗ್ ವರ್ಕಿಂಗ್ ಅದನ್ರಿ ಇವರು ನಾವೆಲ್ಲ ಬ್ಯಾಚ್ಮೆಂಟ್ ಇಲ್ಲಿ ನಾವು ಕ್ರಾಸ್ ಹತ್ರ ಒಂದು ಜಮೀನು ಇದೆ. ನಾವು ಜಮೀನು ತೊಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು ನಾವು ಬಿಡ್ಲಿಲ್ಲ. ಅದು ಅವ್ರ ಹೆಸರಿನ ಇಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಅದ. ಈ ಭಾಗದಲ್ಲಿ ಅದು ಭಾಳ ಬಿಡ್ರಿ ಹಾ ಈಗ ಅಲ್ಲಿಗ SC ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ. ನಾವು ಅದೀವಪ್ಪ ಪೊಸಿಷನ್ದಾಗ ಅನ್ನೋದು. ಆಯ್ತು ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗೆ ಇರಕಂತ ಇರಬೇಡ್ರಿ ಅಂದ್ರೆ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರು ನಾನೇನಿ ನೀವು ಗಲಾಟೆ ಮಾಡ್ಕೊಬೇಡ್ರಿ ನಾನು ಇಲಾಖೆ ನಾವು ಅದನ್ನೇ ಸುಮ್ಮನೆ ಇದು ಮಾಡ್ಕೊಬೇಡ್ರಿ ಒಂದು 112 ಅಂತ ಇರ್ತೈತಿ ಫೋನ್ ಮಾಡ್ರಿ ಬಂದು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತ್ರಿ. ಮಾಡಿದ ತಕ್ಷಣ 112 ಬಂದಾರ. ಬಂದು ಆಯ್ತು ರೀ ಸ್ಟೇಷನ್ಗೆ ನಡೀರಿ ಅಂತಾರೆ ಅವ್ರು. ಅಲ್ಲಿ ಜಗಳ ಸ್ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗೆ ಕುಣಿಸ್ಯಾರ. ಒಳಗೆ ಕುಣಿಸಿ ಬೆಳಗ್ಗೆ ಸಂಜೆ ತಗ ಕುಣಿಸ್ಯಾರ. ಮಾಳಪ್ಪ ಪೂಜಾರಿ ಕೊನೆಗೆ ನಾನೊಂದು ಫೋನ್ ಮಾಡಿದೆ. ಮಾಳಪ್ಪ ಹಿಂಗೋ ನಮ್ಮ ನಾನು ಫೋನ್ ಹಿಡಿಲಿಲ್ಲ. ಕೊನೆಗೆ ನಾನು CPI ಮಾಡಿದೆ. ಅವರು ನಾನು ಟ್ರೈನಿಂಗ್ನಾಗ ಅದೇನೆ ರವಿಚಂದ್ರನ್ ಬಡಪಕ್ಕಿರಪ್ಪ ನಾನು ಟ್ರೈನಿಂಗ್ನಾಗ ಮೈಸೂರು ಟ್ರೈನಿಂಗ್ನಾಗ ಅದೇನೆ ಅಂತ ಸುಮ್ಮನೆ DSP ಅತನಿ ಅವ್ರಿಗೆ ಮಾಡಿದೆ. ಮುನ್ನೋಳಿ ಅಂತ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ. ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ. ಆದ್ರೂ ಬಿಡ್ಲಿಲ್ಲ. ಕೊನೆಗೆ ನಾನು SP ಅವ್ರಿಗೆ ಮಾತಾಡಿದೆ. 4401 ಗುಳೇಶ್ ಸರ್ಗೆ ಮಾತಾಡಿದೆ. ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು. ಕಂಟ್ರೋಲ್ ರೂಮ್ದವ್ರಿಗೆ ಹೇಳ್ತೀವಿ ಸಾಧಾರಣ ಬಿಡ್ಲಿಲ್ಲ. ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರಿ 10/1/2012 ಅಂದ್ರೆ ಹೊಸ ವರ್ಷ ಹೋದ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ. ಅಲ್ಲಿಂದ ಹೇಳಿದೆ. ಆಮೇಲೆ ಕೊನೆಗೆ ನಾ ಇವ್ರು ಯಾರೋ ಮಾತು ಕೇಳೋದಕ್ಕ DG ಕಂಟ್ರೋಲ್ಗೆ ಫೋನ್ ಮಾಡಿದೆ ಬೆಂಗಳೂರಿಗೆ. DIG ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತೀರಿ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗೆ ಅಲ್ಲಿ ಹೋಗ್ತೀರಾ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸ್ರ ಅಪ್ಪರಿಗೆ ಕುಣ್ಸಾಕತ್ತಂತ ಹಿಂಗೆ ಮಾಡಾಕತ್ತಾರ. ನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನು ಮತ್ತೆ ಬಿಡಂಗಿಲ್ಲ ಅಂದ್ರೆ ಏನು ಮಾಡೋಕ್ಕಾಗತ್ತೆ ನೋಡೋಣ ಅಂತ ಸುಮ್ಮನೆ ಆಯ್ತು. ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮಾತು ನಮ್ಮವ್ರು ಕರಿಸಿ ಇರ್ತಾರಲ್ರಿ 4 ಮಂದಿ ಇವ್ರು ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರೆ ವಯಸ್ಸು 77 ರೀ ಸದ್ಯ ಪ್ರೆಸೆಂಟ್ 77 ವಯಸ್ಸು 78 78 ರೀ ಇಂಥವ್ರು ಕುಣಿಸ್ಯಾರ. ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ಗೆ ಹಾಕಿವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕಿವಿ ಅಲ್ಲಿ MLCನೂ ಮಾಡಿಸಿದ್ವಿ. ಹೈ BP ಹೈ ಶುಗರ್ ಐತ್ರಿ ಸರ್ ನಮ್ಮ ಮುಂದೆ ಹೋಗ್ರತ್ ರೆಫರ್ ಮಾಡ್ಯಾರ.
ಕೇಸ್ ಬಿಡಪ್ಪ ಹಾಳಾಗಿ ಹೋಗಲಿ, ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ಗೆ ಹೋಗ್ರಿ. ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದುವರಿ ಯಾಕೋ ಡೇಂಜರ್ ಕಾಣಿಸುತ್ತೆ. ಮುನ್ನ KLಗೆ ಅಡ್ಮಿಟ್ ಮಾಡಿದ್ದಾರೆ, ಗೋಕಾಕ್ KL. ಅಲ್ಲಿ ಒಂದು 15 ದಿವಸ ಇಟ್ಟರೆ ಅವ್ರು ಅಂದರು ಇಲ್ರಿ ಸ್ವಲ್ಪ ಇದಾಕೈತಿ, ನೀವು ಮುಂದುವರಿ. ಮತ್ತು ಬೆಳಗಾವಿ KL ಅಂಕಣ್ಣ ಅನ್ನಪ್ಪ ಸದಾಗಿ ವಯ 40, ಉದ್ಯೋಗ ಸೇತಿಗೆ ಜಾತಿ ಜೈನ ಹಾರುಗೇರಿ ಕ್ರಾಸ್ ತೋಟದ ಮನೆಯಲ್ಲಿ ವಸತಿಯಲ್ಲಿ ಇರ್ತೀವಿ. ನಾವು ಮೇಲ್ಕಂಡ ವಿಳಾಸದಲ್ಲಿ ನಮ್ಮ ತಂದೆ ತಾಯಿ ಮತ್ತು ಕುಟುಂಬದೊಂದಿಗೆ ವಾಸವಾಗಿದ್ದು ದಿನಾಂಕ 10/1/2025 ಮುಂಜಾನೆ 11 ಗಂಟೆ ಸುಮಾರಿಗೆ ನಾನು ನಮ್ಮ ಜಮೀನು ಸರ್ವೆ ನಂಬರ್ 489/26, ಇಲ್ಲಿ ನಮ್ಮ ತಂದೆ ಅನ್ನಪ್ಪ ಸದಲಗಿ ಇವರೊಂದಿಗೆ ಕೃಷಿ ಕೆಲಸ ಮಾಡುತ್ತಿರುವಾಗ ನಮ್ಮೂರಿನವರಾದ ಬಾಬು ವಿಜಯ ನಡೋಣಿ ಉರ್ಫ್ ಕೋಳಿ, ಪ್ರತಾಪ್ ಸಿದ್ದರಾಯ್ ಹರೋಲಿ, ವಸಂತ್ ಚೌಗಲ ಇವರೆಲ್ಲರೂ ಏಕಾಏಕಿ ಸಂಗಣಮತರಾಗಿ ಕೂಡಿ ಬಂದು ಈ ಜಮೀನನ್ನು ನಾವು ಸೌದಿ ಇವರು ಯಾರು ಸದಾಶಿವ ಮಾರುತಿ ರಡ್ಡೇರಟ್ಟಿ ಉರ್ಫ್ ಸೌದಿ ಇವರಿಂದ ನಾವು ಖರೀದಿ ತೊಗೊಂಡಿದ್ವಿ. ಕೂಡಲೇ ಈ ಮನೆ ಮತ್ತು ಈ ಜಾಗ ಖಾಲಿ ಮಾಡ್ರಿ ಅಂತ ನಮ್ಮ ಮೇಲೆ ಏರಿ ಬಂದರು. ಆಗ ನಾನು ಈ ಜಾಗ ಉತ್ತರ ನಮ್ಮ ಹೆಸರಲ್ಲಿ ಐತಿ, ನೀವು ಹೆಂಗೆ ತೊಗೋತೀರಿ ಅಂತ ನಾವು ಕೇಳಿದಾಗಿ, ಇಲ್ಲ ನಾವು ಇದನ್ನು ಖರೀದಿಸಿರುತ್ತೇವೆ ಈಗ ಹೋಗಿ ಅಂತ ನಮ್ಮ ಮೇಲೆ ಏರಿ ಬಂದು ಹೊಡೆಯಲು ಬಂದರು. ಕೂಡಲೇ ನಾವು ಜೀವಕ್ಕೆ ಹೆದರಿ 112 ವಾಹನಕ್ಕೆ ಕಾಲ್ ಮಾಡಿದ್ದು. 15 ನಿಮಿಷಗಳಲ್ಲಿ 112 ವಾಹನ ಬಂದು ಅವರು ಪೊಲೀಸರು ಬಂದು ನಮ್ಮ ಜಗಳ ಬಿಡಿಸಿ ಠಾಣೆಗೆ ಬಂದು ನಿಮ್ಮ ಫಿರ್ಯಾದಿ ಹೇಳಿ ಅಂತ ತಿಳಿಸಿದ ಪ್ರಕಾರ ಠಾಣೆಗೆ ಬಂದೆವು. ಆಗ PSI ಮಾಳಪ್ಪ ಪೂಜಾರನ್ನು ಭೇಟಿ ಮಾಡಿ ವಿಷಯ ತಿಳಿಸಿದಾಗ ಅವರು ಎದುರಾದಾರರೊಂದಿಗೆ ಮಿಲಾಪಿಯಾಗಿ ಅವರು ದಲಿತ ಜನಾಂಗದವರಿದ್ದು ಅವರಿಗೆ ನಿಮ್ಮ ಜಮೀನನ್ನು ಬಿಟ್ಟು ಕೊಡಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಹಾಕಬೇಕಾಗುತ್ತದೆ, ಅವರು ತುಂಬ ದುಷ್ಟ ಜನರು, ನಿಮಗೆ ಇಂತಿಷ್ಟು ಹಣ ಕೊಡಿಸುತ್ತೇನೆ ಬಿಡಿ ಎಂದು ರಾಜಿ ಪಂಚಾಯಿತಿ ಮಾಡಿದ್ದು. ನಾವು ಒಪ್ಪದಿದ್ದಾಗ ನಮ್ಮನ್ನು ಹಾಗೂ ನನ್ನ ತಂದೆಯನ್ನು ಇದರಲ್ಲಿ ಠಾಣೆಯಲ್ಲಿ ಕೂಡಿ ಹಾಕಿ ನಮಗೆ ತೊಂದರೆ ಕೊಟ್ಟಿದ್ದು, ಅವಾಚ್ಯ ಶಬ್ದದಿಂದ ಬೈದಿದ್ದು. ಕೊನೆಗೆ ಸಾಯಂಕಾಲ ನಮ್ಮ ತಂದೆಗೆ ಇದರಿಂದ BP ಶುಗರ್ ಹೆಚ್ಚಾದಾಗ ಅವರು ಮೂರ್ಛೆ ಬಂದು ಬಿದ್ದಾಗ ಕೂಡಲೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತೆ ನಮ್ಮ ತಮ್ಮನಿಗೆ ಹೇಳಿದ್ದು. ಕೂಡಲೇ ಅವರು ನಮ್ಮ ತಮ್ಮ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ್ದು. ಅವರಿಗೆ ಹೃದಯಾಘಾತವಾಗಿದ್ದು, ನೀವು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗಿ ಅಂದಾಗ ನಾವು ಅವರನ್ನು ಕರೆದುಕೊಂಡು ಖಾಸಗಿ ಚಿಕಿತ್ಸೆ ಇಲ್ಲಿವರೆಗೆ ಪಡೆಯುತ್ತಿದ್ದೆವು. ಇದಾದ ನಂತರ ಈ ಉಪಚಾರಕ್ಕಾಗಿ ನಾವು KL ಬೆಳಗಾವಿ ಆಸ್ಪತ್ರೆಗೆ ಪಡೆದಿದ್ದು. ನಾವು ಈಗಾಗಲೇ ಹಾರುಗೇರಿ ಠಾಣೆಯಲ್ಲಿ ಮಾನ್ಯ SP ಸಾಹೇಬರು ಬೆಳಗಾವಿ, ಮಾನ್ಯ IGP ಸಾಹೇಬರು ಉತ್ತರ ವಲಯ ಬೆಳಗಾವಿ ಇವರಿಗೆ ಫಿರ್ಯಾದಿ ನೀಡಿದ್ದು, ಇಲ್ಲಿಯವರೆಗೆ ಆರೋಪಿತರು ಹಾಗೂ PSI ವಿರುದ್ಧ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಈ ಅರ್ಜಿ ವಿಷಯ ತಿಳಿದು PSI ಹಾರುಗೇರಿ ಮಾಳಪ್ಪ ಪೂಜಾರಿ ಇವರು ಬಾಬು ನಡೇನಿ ಇವರಿಗೆ 2/2/2025 ಬಂದು ಠಾಣೆಗೆ ಬಂದು ನನ್ನ ಹಾಗೂ ನನ್ನ ತಂದೆ ವಿರುದ್ಧ ಫಿರ್ಯಾದಿ ನೀಡುವಂತೆ ತಿಳಿಸಿದ ಪ್ರಕಾರ ಅವರು ತಿಳಿಸಿ ಒಂದು ಫಿರ್ಯಾದಿ ಅವರಿಂದ ಪಡೆದುಕೊಂಡು ಬಂದು ಫಿರ್ಯಾದಿಯಂತೆ ನಮ್ಮನ್ನು ಮತ್ತೆ ಠಾಣೆಗೆ ಬರಲು ಹೇಳಿದ್ದು. ಆವಾಗ ನಮ್ಮ ತಂದೆ ವಿಷಯ ಏನಂದಾಗ ಪ್ರತಾಪ್ ಇವರು ನಡೋಣಿ ಇವರು ಬಂದು ನಿಮ್ಮ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ, ಠಾಣೆಗೆ ಬನ್ನಿ ಅಂತ ಹೇಳಿದ್ದು. ಇದೇ ವಿಷಯ ಮನಸ್ಸಿಗೆ ಹಚ್ಚಿಕೊಂಡು ನಮ್ಮ ತಂದೆಯವರು ಇಂದು ದಿನಾಂಕ 7/2/2025 ಹೃದಯಾಘಾತವಾಗಿ ಮೃತಪಟ್ಟಿರುತ್ತಾರೆ. ಮೇಲೆ ತಿಳಿಸಿದಂತೆ ಪ್ರತಾಪ್ ಹರೋಲಿ, ಬಾಬು ನಡೋಣಿ, ವಸಂತ ಚೌಗಲ, ಸದಾಶಿವ ಮಾರುತಿ ರಡ್ಡೇರಟ್ಟಿ ಉರ್ಫ್ ಸೌದಿ ಹಾಗೂ PSI ಮಾಳಪ್ಪ ಪೂಜಾರಿ ಇವರ ಮೇಲೆ ಹೊಡಿ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಕ್ರಮ ಬಂಧನದಲ್ಲಿಟ್ಟು ಸಾಯಲು ಪ್ರಚೋದಿಸಿದ ಬಗ್ಗೆ ನಮ್ಮದು ಫಿರ್ಯಾದಿ ಇರುತ್ತದೆ. ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಿ FRI ಪ್ರತಿನಿಧಿಸಲು ಕೋರಿಕೊಳ್ಳುತ್ತೇನೆ.